ವೀಕ್ಷಕರೇ, ಕನ್ನಡ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಗೋಲ್ಡ್ ಸುರೇಶ್ ಅವರು ಕಾರಣಾಂತರಗಳಿಂದ ದಿಢೀರ್ ಹೊರಬರಬೇಕಾಯಿತು. ಇನ್ನು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೊಂದಿಗೆ ಬಹಳ ಸ್ನೇಹವನ್ನು ಬೆಳೆಸಿರ್ತಾರೆ. ಅದರಲ್ಲೂ ಧನರಾಜ್ ಅವರೊಂದಿಗೆ ಆಪ್ತತೆ ಹೆಚ್ಚಾಗಿಯೇ ಇತ್ತು. ಇದೀಗ ಮನೆಯಿಂದ ಹೊರಗೆ ಹೋಗಿದ್ದಂತಹ ಗೋಲ್ಡ್ ಸುರೇಶ್ ಅವರು ಧನರಾಜ್ ಮನೆಗೆ ಹೋಗಿ ಎಂತಹ ಕೆಲಸವನ್ನು ಮಾಡಿದ್ದಾರೆ ಗೊತ್ತಾ? ಅದ್ರ ಬಗ್ಗೆನೇ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಧನರಾಜ್ ಪ್ರಜ್ಞಾ ದಂಪತಿಗೆ ಸೆಪ್ಟೆಂಬರ್ನಲ್ಲಿ ಹೆಣ್ಣು ಮಗು ಜನಿಸಿತ್ತು. ಇದಾದ ಬಳಿಕ ಧನರಾಜ್ ಬಿಗ್ ಬಾಸ್ ಮನೆಗೆ ಸೇರಿಕೊಂಡಿರ್ತಾರೆ. ಆಗಾಗ ತನ್ನ ಪಾಪವನ್ನು ಧನರಾಜ್ ನೆನೆಯುತ್ತಲೇ ಇರ್ತಾರೆ. ಈ ವೇಳೆ ಸ್ನೇಹಿತ ಗೋಲ್ಡ್ ಸುರೇಶ್ ಅವರು ಧನರಾಜ್ ಮಗಳಿಗೆ ಗಿಫ್ಟ್ ನೀಡುವುದಾಗಿ ಒಂದು ಭರವಸೆಯನ್ನು ಬಿಗ್ ಬಾಸ್ನಲ್ಲಿ ಕೊಟ್ಟಿರ್ತಾರೆ. ಇದೀಗ ತಮ್ಮ ಸ್ನೇಹಕ್ಕೆ ಸಾಕ್ಷಿ ಎನ್ನುವ ಕೆಲಸವನ್ನು ಗೋಲ್ಡ್ ಸುರೇಶ್ ಅವರು ಮಾಡಿದ್ದಾರೆ. ಅದರಂತೆ ಗೋಲ್ಡ್ ಸುರೇಶ್ ಅವರು ಧನರಾಜ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಪಾಪವನ್ನು ಮುದ್ದಾಡಿದ್ದಾರೆ. ಕೊಟ್ಟ ಮಾತಿನಂತೆ ಧನರಾಜ್ ಮಗಳಿಗೆ ತೊಟ್ಟಿಲನ್ನು ಉಡುಗೊರೆಯಾಗಿ ನೀಡಿರ್ತಾರೆ. ತೊಟ್ಟಿಲನ್ನು ಖರೀದಿಸಿದ ನೇರವಾಗಿ ಧನರಾಜ್ ಮನೆಗೆ ಹೋಗಿರುವ ಗೋಲ್ಡ್ ಸುರೇಶ್ ಅವರ ಕುಟುಂಬವನ್ನು ಭೇಟಿಯಾಗಿದ್ದಾರೆ. ಇದು ಮಾವನ ಕಡೆಯಿಂದ ಧನರಾಜ್ ಮಗಳಿಗೆ ಪುಟ್ಟ ಉಡುಗೊರೆ ಎಂದು ತೊಟ್ಟಿಲನ್ನು ನೀಡಿದ್ದಾರೆ. ಈ ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೆಯಿತು. ಈ ವೇಳೆ ಧನರಾಜ್ ಅವರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿತ್ತು. ಆಗ ಧನರಾಜ್ ಮುದ್ದಿನ ಮಗಳು ಕೂಡ ಬಂದಿದ್ದಳು. ಆದರೆ ಧನರಾಜ್ಗೆ ಮೊದಲಿಗೆ ಮಗು ತೊಟ್ಟಿನಲ್ಲಿರುವ ವಿಡಿಯೋನ ತೋರಿಸಲಾಯಿತು. ಇದನ್ನು ಕಂಡು ಭಾವುಕರಾದ ಧನರಾಜ್ ಮಗುವನ್ನು ಒಮ್ಮೆ ಎತ್ತಿಕೊಳ್ಳಲು ಅವಕಾಶ ನೀಡುವಂತೆ ಬೇಡಿಕೊಳ್ತಾರೆ. ಕೊನೆಗೆ ಇದಕ್ಕೆ ಒಪ್ಪಿದ ಬಿಗ್ ಬಾಸ್ ಧನರಾಜ್ಗೆ ಮಗುನ ಎತ್ತಿಕೊಳ್ಳಲು ಅನುವು ಮಾಡಿದರು. ಬಳಿಕ ಓಡಿ ಹೋಗಿ ಧನರಾಜ್ ತಮ್ಮ ಮಗುವನ್ನು ಎತ್ತಿಕೊಂಡು ಭಾವುಕರಾದರು. ಮಗುವಿನ ಪಕ್ಕದಲ್ಲೇ ಮಲಗಿ ಸ್ವಲ್ಪ ಹೊತ್ತು ಕಾಲವನ್ನು ಕಳೀತಾರೆ. ಇದರಿಂದ ಧನರಾಜ್ ಅವರು ಫುಲ್ ಖುಷಿಯಾಗಿದ್ದರು. ಬಳಿಕ ಪತ್ನಿ ಜೊತೆಗೆ ಆಪ್ತವಾಗಿ ಮಾತನಾಡಿದ ಧನರಾಜ್, ನನಗೆ ಎರಡನೇ ಮಗು ಬೇಕು ಎಂದು ಪತ್ನಿಗೆ ಕೇಳ್ತಾರೆ. ಇದಕ್ಕೆ ನಾಚಿಕೊಂಡಂತಹ ಪತ್ನಿ, ಎಂಥ ಮಾರ್ಯ ನೀನೆಂದು ನಗ್ತಾರೆ. ಕೊನೆಗೆ ಇದನ್ನೆಲ್ಲ ಇಲ್ಲೇಕೆ ಮಾತನಾಡ್ತಿದ್ದೀಯಾ, ಮನೆಗೆ ಬಂದಾಗ ಮಾತನಾಡಬೇಕು ಅಲ್ವಾ ಎಂದು ಧನರಾಜ್ ಬಾಯನ್ನು ಮುಚ್ಚಿಸ್ತಾರೆ. ಸದ್ಯೀಗ ಗೋಲ್ಡ್ ಸುರೇಶ್ ಅವರು ಧನರಾಜ್ ಅವರು ಮರೆಯಲಾರದ ಉಡುಗೊರೆ ನೀಡಿ ಗಮನವನ್ನು ಸೆಳೆದಿದ್ದಾರೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿದ್ದಾರೆ.